ಭವಿಷ್ಯವಾಣಿ ಸಿರಿಬೋಲೆಯಲ್ಲಿ ಬರುವ ಕೆಲವು ಸೂತ್ರಗಳನ್ನು ಆರಿಸಿ ನಿಮ್ಮ ಮುಂದೆ ಓದಿ ಅರ್ಥ ಮಾಡಲು ಪ್ರಯತ್ನಿಸುತ್ತೇನೆ. ಗೋಚರಿ ವೃತ್ತಿಯೋಳು ಆಹಾರವನ್ನುಂಡು ಶ್ರೀಚರ್ಯಯೋಳು ಆತ್ಮನವನು ಆ ಚಿಂದುವನ್ನು ಮುನಿಗಂಡ ಬೇರುಂಡ ಈ ಚಿನ್ನ ಸಾಧ್ವಾದ ಪ್ರತಿಪಾದಿಸುವ ಗೋಚರಿ ವೃತ್ತಿಯಲ್ಲಿರುವ ಆಹಾರವನ್ನು ಅಂದರೆ ನಿರ್ಗಂತ ಜೈನ ಮನೆ ಅವರು ಗಂಡ ಬೇರುಂಡ ಪತಾಕೆ ಇರುವ ಆ ದೇಶದಲ್ಲಿ ಆ ರಾಜ್ಯದ ರಾಜಧಾನಿಯಲ್ಲಿ ವಾಸವಾಗಿದ್ದರು. ತಮ್ಮ ಶ್ರೀಚರ್ಯಲ್ಲಿ ಆತ್ಮಧ್ಯಾನವನ್ನು ಮಾಡುತ್ತಿದ್ದರು. ಅಂದರೆ ಕುಮುದನ ಮನೆ ತನ್ನ ಬಗ್ಗೆ ಇಂಡೈರೆಕ್ಟಾಗಿ ಹೇಳಿಕೊಂಡಿರುವ ಸವನನು ಶ್ರೀಚರ್ಯ ಆತ್ಮನು ವಿಬರದವನು ಆಂಚಿಂದು ಸವಿದು ಉಣ್ಣುವ ಮುನಿಗಂಡ ಬೇರುಂಡ ನವಚಿನ್ನ ಸಾಧ್ವಾದವಪ್ಪ. ಮತ್ತು ಸವನ ಅಂದರೆ ಶ್ರಮಣ, ಶ್ರೀಚರ್ಯಲ್ಲಿ ವಾಸಿಸುತ್ತಿರುವ ಆತ್ಮದ ಅಭ್ಯುದಯದಲ್ಲಿ ನಿರತರಾಗಿರುವ ಗಂಡ ಬೇರುಂಡ ಲಾಂಛನವುಳ್ಳ ರಾಜ್ಯದ ಅಲ್ಲಿ ವಾಸವಾಗಿದ್ದರು. ಅದು ಸಾಧ್ವಾದದ ಜಿನಧರ್ಮದ ಪ್ರತಿಪಾದಕರಾಗಿದ್ದರು. ಅವರು ಅಂದರೆ ಕುಮುದನ ಮನಿ ಮತ್ತು ಅವರ ಶಿಷ್ಯರು. ವಶವಲ್ಲದ ಕೋನದಂತಿದ್ದಾಗ ವಶಗೊಳಿಸಿದ ಜಿನಮುದ್ರೆ ಹೊಸ ಭೂವಲಯದ ಲಾಂಛನವಾಗಲು ವಶವಾಯಿತು. ಮಯ ಸೊಮ್ಮು ಮನಸ್ಸನ್ನು ಕೋನಕ್ಕೆ ಹೋಲಿಸಿದ್ದಾನೆ. ಕೋನನಂತೆ ಅದ್ವತ್ತು ಹೋಗುತ್ತಿರುವ ಮನವನ್ನು ವಶಗೊಳಿಸಿದ, ಅದನ್ನು ಸ್ಥಿತೀಕರಿಸಿ ಜ್ಞಾನದ ಮುದ್ರೆಯಲ್ಲಿ ಹೋದಾಗ ಈ ಭೂವಲಯವೆಂಬ ಗ್ರಂಥವು ಪ್ರಕಟವಾಯಿತು. ಪಂಚೇಂದ್ರಿಯವನ್ನು ಸ್ತಬ್ಧಗೊಳಿಸಿ ಮನಸ್ಸನ್ನು ಸ್ಥಿತೀಕರಿಸಿದಾಗ ಪ್ರಕಟವಾದ ಧ್ಯಾನ, ಅದುವೇ ಸಿರಿಬೋಲೆ ಎಂದು ಅರ್ಥ ಮಾಡಿಕೊಳ್ಳೋಣ. ಕರುಣೆಯ ಧವಲವರ್ಣದ ಪಾದಗಳಿಗೆ ಪರಮಾತ್ಮ ಪಾದದ್ವಯದ ಸಿರಿವೆಯ ನಾಲ್ಕಂಕ ಬೆರೆಸಿ ಸಿಂಹದ ಮುಖ ಭರತಖಂಡದ ಶುಭದ ಚಿಹ್ನೆ. ಕರುಣೆಯ ಧವಲವರ್ಣದ ಪಾದಗಳ ಅಂದರೆ ಮಹಾವೀರ ಸ್ವಾಮಿಯ ಸುಂದರವಾದ ಪಾದಗಳಲ್ಲಿ ಅದರ ಪರಮಾತ್ಮ ಸಿಂಹದ ಲಾಂಛನವಿತ್ತು. ಪರಮಾತ್ಮನು ನಂತರ ಉಸಿರಿದ ಧ್ಯಾನವನ್ನೆಲ್ಲ ನಾವೆಲ್ಲ ಪಾಲಿಸುತ್ತೇವೆ. ಜೈನ ಧರ್ಮದಲ್ಲಿ 4 ಸಿಂಹದ ಮುಖ. ಯಾವ ಸಿಂಹವು ಹಿಂದಿನ ಜನ್ಮದಲ್ಲಿ ಮಹಾವೀರ ಸ್ವಾಮಿ ಆಗಿದ್ದರು. ಅವರ ಪಾದದ್ವಯದಲ್ಲಿ ಸಿಂಹದ ಲಾಂಛನವಿತ್ತು. ಆ 4 ಮುಖದ ಸಿಂಹ ಸಾರನಾಥದಿಂದ ತೆಗೆದುಕೊಳ್ಳಲಾಗಿದೆ. ಅದು ಭರತಖಂಡದ ಶುಭ ಚಿಹ್ನೆ ಎಂದು ಮನಿ 1200 ವರ್ಷಗಳ ಹಿಂದೆ ಹೇಳಿದ್ದಾರೆ.